ಅದಕ್ಕಾಗಿ ನಾವು ವಿಜ್ಞಾನ ವಿಷಯದಲ್ಲಿ ಏನು ಮಾಡೋಣ ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಸೊ ನಾನು ಇದಕ್ಕಿಂತ ಮುಂಚೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಪಾಠದ ಮೇಲೆ ಬಹು ಆಯ್ಕೆಗಳನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ SSLC ಸೈನ್ಸ್ MCQ ಅಂತ ಒಂದು ಪ್ಲೇ ಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಮುಂದಿನ ಪಾಠದ ಮೊದಲ ಭಾಗದ ಒಂದು MCQ ಕ್ವಶನ್ಸ್ಗಳನ್ನ ತಂದಿದ್ದೀನಿ. ಇಲ್ಲಿ ಒಟ್ಟು 25 ತುಂಬಾನೇ ಉಪಯುಕ್ತವಾಗಿರತಕ್ಕಂಥ ಪ್ರಶ್ನೆಗಳಿದಾವೆ. ತಾವು ಪ್ರಶ್ನೆಗಳನ್ನು ನೋಡಿದ್ರೆ ಗೊತ್ತಾಗುತ್ತದೆ ವಿಡಿಯೋದ ಗುಣಮಟ್ಟ ಹೇಗಿದೆ ಅಂತ. ಹೊಸಬರಾಗಿದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವುಗಳು ನನ್ನ ಟೆಲಿಗ್ರಾಮ್ ಗ್ರೂಪ್ಗೂ ಸಹಿತ ಜಾಯ್ನ್ ಆಗಲು ಮರೆಯದಿರಿ. ಈ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋದ್ರಿಂದ ನಾವು ಪ್ರತಿನಿತ್ಯನೂ ಕೂಡ 5 ವಿಡಿಯೋಗಳನ್ನು ಕಳಿಸೋದ್ರಿಂದ ಯೂಟ್ಯೂಬ್ನಿಂದ ಬರೀ 3 ಒಂದು ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ಒಂದು ದಿನದಲ್ಲಿ. ಅದಕ್ಕಾಗಿ ಮುಂದೆ ಎಕ್ಸ್ಟ್ರಾ ಆಗ್ತಕ್ಕಂಥ ನೋಟಿಫಿಕೇಶನ್ ನಿಮಗೆ ಬಂದು ತಲುಪೋದಿಲ್ಲ. ಅದಕ್ಕಾಗಿ ನೀವುಗಳು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಬಂದು ಸೇರಿಕೊಂಡಿದ್ದೇ ಆದರೆ ಅಲ್ಲಿ ವಿಡಿಯೋಗಳ ಲಿಂಕ್ಗಳನ್ನು ಸರಳವಾಗಿ ತಮಗೆ ಸಿಗುತ್ತೆ. ವಿದ್ಯಾರ್ಥಿಗಳೇ, ಹಾಗಾದರೆ ಶುರು ಮಾಡೋಣ ಲೋಹಗಳು ಅಲೋಹಗಳು ಅಂತಕ್ಕಂಥ 3ನೇ ಪಾಠದ ಮೊದಲ ಭಾಗದ ಪ್ರಶ್ನೋತ್ತರಗಳ ಸರಣಿಯಲ್ಲಿ. ಪ್ರಶ್ನೆ 1, ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈ ಹೊಂದಿರುವುದನ್ನು ಹೀಗೆ ಅನ್ನುತ್ತಾರೆ. ನೋಡಿ, ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈಯನ್ನು ಹೊಂದಿರೋದಕ್ಕೆ ಏನಂತ ಕರೀತಾರೆ? ಆಯ್ಕೆ 1 ಮಿನುಗು, ಆಯ್ಕೆ 2 ಹೊಳೆಯುವುದು, ಆಯ್ಕೆ 3 ಚುಮುಕಿಸುವುದು, ಆಯ್ಕೆ 4 ಲೋಹೀಯ ಕಾಂತಿ ಅಥವಾ ಹೊಳಪು. ತುಂಬಾ ಸರಳವಾಗಿರ್ತಕ್ಕಂಥ ಇತ್ತು. ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈಯನ್ನು ಹೊಂದಿರೋದಕ್ಕೆ ಲೋಹೀಯ ಕಾಂತಿ ಅಥವಾ ಹೊಳಪು ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಲೋಹಗಳನ್ನ ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡುವುದನ್ನು ಹೀಗೆ ಅನ್ನುತ್ತಾರೆ. ಲೋಹದ ಗುಣ ಇದೆ, ಅದನ್ನು ಕುಟ್ಟಿ ತೆಳುವಾಗಿ ಹಾಳೆಗಳನ್ನ ಮಾಡೋದಕ್ಕೆ ಏನಂತ ಕರೀತಾರೆ? ಆಯ್ಕೆ 1 ಅಗಲುವಿಕೆ, ಆಯ್ಕೆ 2 ಪಸರಿಸುವಿಕೆ, ಆಯ್ಕೆ 3 ಕುಣ್ಯತೆ, ಆಯ್ಕೆ 4 ಕುಟ್ಯತೆ. ಸರಿ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 4 ಕುಟ್ಯತೆ. ಲೋಹಗಳನ್ನ ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡುವ ಪ್ರಕ್ರಿಯೆ ಕುಟ್ಯತೆ ಅಂತ ಕರೀತಾರೆ. ಇದು ಲೋಹದ ಒಂದು ಸರಳವಾಗಿರ್ತಕ್ಕಂಥ ಭೌತವಾಗಿರ್ತಕ್ಕಂಥ ಗುಣ ಇತ್ತು. ಮುಂದಿನ ಪ್ರಶ್ನೆ, ಲೋಹಗಳನ್ನು ತೆಳುವಾದ ತಂತಿಗಳನ್ನಾಗಿ ಮಾಡುವುದನ್ನು ಹೀಗೆನ್ನುತ್ತಾರೆ. ಆಯ್ಕೆ 1 ಕುಟ್ಯತೆ, ಆಯ್ಕೆ 2 ತಾರತೆ, ಆಯ್ಕೆ 3 ತನ್ಯತೆ, ಆಯ್ಕೆ 4 ತಮ್ಯತೆ. ಲೋಹಗಳನ್ನ ತೆಳುವಾಗಿರ್ತಕ್ಕಂಥ ತಂತಿಗಳನ್ನಾಗಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಆಯ್ಕೆ 3 ತನ್ಯತೆ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಅತಿ ಹೆಚ್ಚಿನ ತನ್ಯತೆಯನ್ನು ಹೊಂದಿರುವ ಲೋಹ ಯಾವುದು? ಅತಿ ಹೆಚ್ಚಿನ ತನ್ಯತೆಯನ್ನು ಹೊಂದಿರತಕ್ಕಂಥ ತನ್ಯತೆಯ ಗುಣವನ್ನು ಹೊಂದಿರತಕ್ಕಂಥ ಲೋಹ ಯಾವುದು? ಆಯ್ಕೆ 1 ಬೆಳ್ಳಿ, ಆಯ್ಕೆ 2 ತಾಮ್ರ, ಆಯ್ಕೆ 3 ಕಬ್ಬಿಣ, ಆಯ್ಕೆ 4 ಚಿನ್ನ. ಅತಿ ಹೆಚ್ಚಿನ ತನ್ಯತೆಯನ್ನು ಹೊಂದಿರತಕ್ಕಂಥ ಗುಣವೇ ಆಯ್ಕೆ ಸಂಖ್ಯೆ 4 ಚಿನ್ನ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಇವು ಉಷ್ಣದ ಅತ್ಯುತ್ತಮ ವಾಹಕಗಳು. ನೋಡೋಣ. ಆಯ್ಕೆ 1 ಬೆಳ್ಳಿ ಮತ್ತು ಕಬ್ಬಿಣ, ಆಯ್ಕೆ 2 ತಾಮ್ರ ಮತ್ತು ಕಬ್ಬಿಣ, ಆಯ್ಕೆ 3 ಕಬ್ಬಿಣ ಮತ್ತು ತಾಮ್ರ, ಆಯ್ಕೆ 4 ಬೆಳ್ಳಿ ಮತ್ತು ತಾಮ್ರ. ಇವುಗಳಲ್ಲಿ ಯಾವುದು ಉಷ್ಣದ ಅತ್ಯುತ್ತಮ ವಾಹಕಗಳು ಅಂತ ಕೇಳಿದ್ದಾರೆ. ಆಯ್ಕೆ ಸಂಖ್ಯೆ 4 ಬೆಳ್ಳಿ ಮತ್ತು ತಾಮ್ರ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ಇವು ಉಷ್ಣದ ದುರ್ಬಲ ವಾಹಕಗಳು. ನೋಡುವ. ಆಯ್ಕೆ 1 ಬೆಳ್ಳಿ ಮತ್ತು ಸೀಸ, ಆಯ್ಕೆ 2 ತಾಮ್ರ ಮತ್ತು ಸೀಸ, ಆಯ್ಕೆ 3 ಸೀಸ ಮತ್ತು ಪಾದರಸ, ಆಯ್ಕೆ 4 ಬೆಳ್ಳಿ ಮತ್ತು ಪಾದರಸ. ಇವು ಉಷ್ಣದ ದುರ್ಬಲ ವಾಹಕಗಳು. ನೋಡುವ ಉತ್ತರ ಆಯ್ಕೆ 3 ಸೀಸ ಮತ್ತು ಪಾದರಸ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಇವು ಉಷ್ಣದ ದುರ್ಬಲ ವಾಹಕಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ, ಒಂದು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟು ಮಾಡುವ ಲೋಹದ ಗುಣಕ್ಕೆ ಏನಂತ ಕರೀತಾರೆ? ಒಂದು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದವನ್ನು ಉಂಟು ಮಾಡುವ ಲೋಹದ ಗುಣಕ್ಕೆ ಏನಂತ ಕರೀತಾರೆ? ನೋಡೋಣ. ಆಯ್ಕೆ 1 ಕಂಪನ, ಆಯ್ಕೆ 2 ಶಬ್ದ, ಆಯ್ಕೆ 3 ಗುಂಜೆನ್ನುವುದು, ಆಯ್ಕೆ 4 ಶಾಬ್ದನ. ನೋಡಿ, ಒಂದು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟು ಮಾಡುವ, ಅಲ್ಲಿ ಉಂಟು ಅಷ್ಟೇ ಇದೆ, ಅಲ್ಲಿ ಮಾಡುವ ಅಂತ ಮಾಡ್ಕೊಳ್ರಿ. ಉಂಟು ಮಾಡ್ತಕ್ಕಂಥ ಲೋಹದ ಗುಣಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಆಯ್ಕೆ ಸಂಖ್ಯೆ 4 ಶಾಬ್ದನ ಅಂತ ಕರೀತಾರೆ. ಪ್ರಶ್ನೆ 8, ಹೇಳಿಕೆಗಳನ್ನ ಪರಿಶೀಲಿಸಿ ನೋಡ್ಕೊಂಡು ಬರೋಣ. ಹೇಳಿಕೆಗಳು ಇಲ್ಲಿ 2 ಹೇಳಿಕೆಗಳಿದಾವೆ. ಲೋಹಗಳು ಹೆಚ್ಚಿವೆ, ಅಲೋಹಗಳು ಕಡಿಮೆ ಇವೆ. ನೋಡೋಣ ಹಾಗಾದ್ರೆ ಆಯ್ಕೆ ಏನಿದೆ ಅಂತ. ಆಯ್ಕೆ 1 ಮೊದಲನೇ ಒಂದು ವಾಕ್ಯ ತಪ್ಪು, ಎರಡನೇದು ತಪ್ಪು, ಮೂರನೇದು 1 ಮತ್ತು 2 ಸರಿ, 4 1 ಮತ್ತು 2 ತಪ್ಪು. ನೋಡಿ, ಲೋಹಗಳು ಹೆಚ್ಚಿವೆ, ಅಲೋಹಗಳು ಕಡಿಮೆ ಇವೆ.
ಆಯ್ಕೆ 3 1 ಮತ್ತು 2 ಸರಿ. ಇದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇತ್ತು. ಲೋಹಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಅದನ್ನು ಹೋಲಿಕೆ ಮಾಡಿದಾಗ ಅಲೋಹಗಳು ಕಡಿಮೆ ಇದ್ದಾವೆ. ಮುಂದಿನ ಪ್ರಶ್ನೆ, ಇದು ದ್ರವ ರೂಪದ ಅಲೋಹಕ್ಕೆ ಉದಾಹರಣೆ ಆಗಿದೆ. ನೋಡುವ. ಆಯ್ಕೆ 1 ಕಾರ್ಬನ್, ಆಯ್ಕೆ 2 ಗಂಧಕ, ಆಯ್ಕೆ 3 ಅಯೋಡಿನ್, ಆಯ್ಕೆ 4 ಬ್ರೋಮಿನ್. ದ್ರವ ರೂಪದ ಅಲೋಹ ಯಾವುದಪ್ಪ ಅಂದ್ರೆ ಅದು ಆಯ್ಕೆ ಸಂಖ್ಯೆ 4 ಬ್ರೋಮಿನ್ ಆಗಿತ್ತು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 10. ಈ ಲೋಹವನ್ನು ಹೊರತುಪಡಿಸಿ ಉಳಿದೆಲ್ಲ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿರುತ್ತವೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಈ ಲೋಹವನ್ನು ಹೊರತುಪಡಿಸಿ ಉಳಿದೆಲ್ಲ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿ ಇರುತ್ತವೆ. ಆಯ್ಕೆ 1 ಗ್ಯಾಲಿಯಂ, ಆಯ್ಕೆ 2 ಪಾದರಸ, ಆಯ್ಕೆ 3 ಅಯೋಡಿನ್, ಆಯ್ಕೆ 4 ಲಿಥಿಯಂ. ಯಾವ ಲೋಹವನ್ನ ಬಿಟ್ಟು ಉಳಿದೆಲ್ಲ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಘನರೂಪ ಸ್ಥಿತಿಯಲ್ಲಿ ಇರ್ತಾವೆ ಅಂದ್ರೆ ಅದು ಆಯ್ಕೆ ಸಂಖ್ಯೆ 2 ಪಾದರಸ ಆಗಿತ್ತು. ಮುಂದಿನ ಪ್ರಶ್ನೆ, ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿರುವ ಲೋಹಗಳು. ಹಾಗಾದ್ರೆ ಲೋಹಗಳಲ್ಲಿ ಯಾವುವು ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿದ್ದಾವೆ? ಆಯ್ಕೆ 1 ಗ್ಯಾಲಿಯಂ ಮತ್ತು ಪಾದರಸ, ಆಯ್ಕೆ 2 ಪಾದರಸ ಮತ್ತು ಅಯೋಡಿನ್, ಆಯ್ಕೆ 3 ಅಯೋಡಿನ್ ಮತ್ತು ಸಿಸಿಎಂ, ಆಯ್ಕೆ 4 ಗ್ಯಾಲಿಯಂ ಮತ್ತು ಸಿಸಿಎಂ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 4 ಗ್ಯಾಲಿಯಂ ಮತ್ತು ಸಿಸಿಎಂ. ಇವು ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿರತಕ್ಕಂಥ ಲೋಹಕ್ಕೆ ಉದಾಹರಣೆಗಳು ಆಗಿದ್ದಾವೆ. ಪ್ರಶ್ನೆ 12. ಈ ಅಲೋಹವು ಹೊಳೆಯುವುದು. ನೋಡಿ, ಸಾಮಾನ್ಯವಾಗಿ ಗುಣ ಲೋಹಗಳು ಹೊಳಿತವೆ, ಅಲೋಹಗಳು ಹೊಳೆಯೋದಿಲ್ಲ. ಆದ್ರೆ ಇದೇನಾಗದಪ್ಪ ಅಂದ್ರೆ ಈ ಅಲೋಹ ಏನಾಗ್ತದಪ್ಪ ಅಂದ್ರೆ ಹೊಳಿತದ. ಯಾವ್ದದು? ಆಯ್ಕೆ 1 ಗ್ಯಾಲಿಯಂ, ಆಯ್ಕೆ 2 ಪಾದರಸ, ಆಯ್ಕೆ 3 ಅಯೋಡಿನ್, ಆಯ್ಕೆ 4 ಸಿಸಿಎಂ. ಈ ಅಲೋಹಗಳಲ್ಲಿ ಅಯೋಡಿನ್ ಏನಾಗ್ತದಪ್ಪ ಅಂದ್ರೆ ಹೊಳಿತದ. ಇದು ಹೊಳಿತಕ್ಕಂಥ ಅಲೋಹಕ್ಕೆ ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 12. ಈ ಅಲೋಹವು ವಿವಿಧ ರೂಪಗಳಲ್ಲಿ ದೊರೆಯುತ್ತದೆ. ಹಾಗಾದ್ರೆ ಯಾವ ಒಂದು ಅಲೋಹ ವಿವಿಧ ರೂಪಗಳಲ್ಲಿ ದೊರೆಯುತ್ತದೆ? ಆಯ್ಕೆ 1 ಗ್ಯಾಲಿಯಂ, ಆಯ್ಕೆ 2 ಕಾರ್ಬನ್, ಆಯ್ಕೆ 3 ಅಯೋಡಿನ್, ಆಯ್ಕೆ 4 ಸಿಸಿಎಂ. ಸೊ ತಮ್ಮೆಲ್ರಿಗೂ ಗೊತ್ತಿದ್ದಂಗೆ ಆಯ್ಕೆ ಸಂಖ್ಯೆ 2 ಕಾರ್ಬನ್ ಏನಾಗ್ತದಪ್ಪ ಅಂದ್ರೆ ಅದು ವಿವಿಧ ರೂಪಗಳಲ್ಲಿ ದೊರೆಯುತ್ತದೆ. ಪ್ರಶ್ನೆ 13. ವಜ್ರವು ಇದರ ಒಂದು ಬಹುರೂಪ ಆಗಿದೆ. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಗ್ಯಾಲಿಯಂ, ಆಯ್ಕೆ 2 ಕಾರ್ಬನ್, ಆಯ್ಕೆ 3 ಅಯೋಡಿನ್, ಆಯ್ಕೆ 4 ಸಿಸಿಎಂ. ಸೊ ವಜ್ರ ಮುಖ್ಯವಾಗಿ ಅದು ಕಾರ್ಬನ್ನ ಒಂದು ಬಹುರೂಪ ಅಂತ ಕರೀತಾರೆ. ಕಾರ್ಬನ್ ಅಂದ್ರೆ ಇಂಗಾಲ. ಪ್ರಶ್ನೆ 13. ಇದು ಅತ್ಯಂತ ನೈಸರ್ಗಿಕವಾದ ಕಠಿಣ ವಸ್ತು. ನಿಸರ್ಗದಲ್ಲೇ ಸಿಗ್ತಕ್ಕಂಥ ಅತಿ ಕಠಿಣವಾಗಿರತಕ್ಕಂಥ ವಸ್ತು ಯಾವುದು? ಆಯ್ಕೆ 1 ಕಬ್ಬಿಣ, ಆಯ್ಕೆ 2 ತಾಮ್ರ, ಆಯ್ಕೆ 3 ಚಿನ್ನ, ಆಯ್ಕೆ 4 ವಜ್ರ. ಈ 4 ಒಂದು ಧಾತುಗಳಲ್ಲಿ ನಿಸರ್ಗದಲ್ಲಿ ಅತಿ ಕಠಿಣವಾಗಿ ಸಿಗ್ತಕ್ಕಂಥ ವಸ್ತು ಯಾವುದಪ್ಪ ಅಂದ್ರೆ ಅದು ಆಯ್ಕೆ ಸಂಖ್ಯೆ 4 ವಜ್ರ ಆಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 14. ಅತಿ ಹೆಚ್ಚು ಕರಗುವ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿರುವ ಅಲೋಹ. ನೋಡಿ, ಅತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿರತಕ್ಕಂಥ ಅಲೋಹ. ಆಯ್ಕೆ 1 ಕಬ್ಬಿಣ, ಆಯ್ಕೆ 2 ತಾಮ್ರ, ಆಯ್ಕೆ 3 ವಜ್ರ, ಆಯ್ಕೆ 4 ಚಿನ್ನ. ಅತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅದು ಆಯ್ಕೆ ಸಂಖ್ಯೆ 3 ವಜ್ರ ಆಗಿತ್ತು. ಮುಂದಿನ ಪ್ರಶ್ನೆ, ಇದು ಇಂಗಾಲದ ಇನ್ನೊಂದು ಬಹುರೂಪ ಮತ್ತು ವಿದ್ಯುತ್ನ ವಾಹಕ. ನೆನಪಿಟ್ಕೊಡ್ರಿ, ಇದು ಇಂಗಾಲದ ಇನ್ನೊಂದು ಬಹುರೂಪ ಜೊತೆಗೆ ಇದು ವಿದ್ಯುತ್ನ ವಾಹಕ ಆಗಿದೆ. ಹಾಗಾದ್ರೆ ಯಾವ್ದದು? ಆಯ್ಕೆ 1 ಕಬ್ಬಿಣ, ಆಯ್ಕೆ 2 ಗ್ರಾಫೈಟ್, ಆಯ್ಕೆ 3 ವಜ್ರ, ಆಯ್ಕೆ 4 ಚಿನ್ನ. ಆಯ್ಕೆ ನೋಡಿದಾಗ ತಮಗೆ ಪಟ್ಟಂತ ಉತ್ತರ ಗೊತ್ತಿರಬಹುದು. ಆಯ್ಕೆ ಸಂಖ್ಯೆ 2 ಗ್ರಾಫೈಟ್. ಇದು ಇಂಗಾಲದ ಇನ್ನೊಂದು ಬಹುರೂಪ ಜೊತೆಗೆ ವಿದ್ಯುತ್ನ ವಾಹಕನೂ ಕೂಡ ಆಗಿದೆ. ಮುಂದಿನ ಪ್ರಶ್ನೆ, ಇದು ಕ್ಷಾರ ಲೋಹಗಳ ಗುಣ ಅಲ್ಲ. ನೋಡೋಣ ಆಯ್ಕೆಗಳು. ಆಯ್ಕೆ 1 ತುಂಬಾ ಮೃದು, ಆಯ್ಕೆ 2 ಕಡಿಮೆ ಸಾಂದ್ರತೆ, ಆಯ್ಕೆ 3 ಹೆಚ್ಚು ಕರಗುವ ಬಿಂದು, ಆಯ್ಕೆ 4 ಕಡಿಮೆ ಕರಗುವ ಬಿಂದು. ಸೊ ನೋಡ್ಬೋದು, ಯಾಕಂದ್ರೆ ಇದೇ ತರನಾಗಿ ನಿಮಗೆ ಕನ್ಫ್ಯೂಷನ್ ಆಗುವಂತಹ ಆಪ್ಷನ್ಸ್ಗಳನ್ನ ಪರೀಕ್ಷೆಯಲ್ಲಿ ಕೊಡ್ತಾರೆ. ನೇರವಾಗಿ ಕೇಳೋದು ಡೌಟ್ ಇದೆ. ಸೊ ಕಡಿಮೆ ಪ್ರಶ್ನೆಗಳಿರ್ತವೆ. ಅದರ ಮಧ್ಯಮ ಮತ್ತು ಕಠಿಣ ಸ್ತರದಲ್ಲಿ ಇದೇ ತರನಾಗಿ ನಿಮಗೆ ಗೊಂದಲಕ್ಕೆ ಎಡೆ ಮಾಡ್ತಕ್ಕಂಥ ಪ್ರಶ್ನೆಗಳೇ ಇರ್ತವೆ. ಆಯ್ಕೆಗಳನ್ನು ನೋಡಿದಾಗ ಬಹಳಷ್ಟು ಗೊಂದಲಕ್ಕೆ ನಾವು ಎಡೆಯನ್ನ ಮಾಡ್ತೀವಿ. ಅದಕ್ಕಾಗಿ ನೇರವಾಗಿ ನಿರ್ದಿಷ್ಟವಾಗಿ ವಿಷಯದ ಆಳವಾದ ಅಧ್ಯಯನವನ್ನ ಮಾಡಬೇಕು. ಈ ಆಯ್ಕೆಗಳಲ್ಲಿ ಯಾವುದು ಕ್ಷಾರ ಲೋಹಗಳ ಗುಣ ಅಲ್ಲ ಅಂತ ಕೇಳಿದ್ದಾರೆ. ಸೊ ಅದಿತ್ತು ಆಯ್ಕೆ ಸಂಖ್ಯೆ 3 ಹೆಚ್ಚು ಕರಗುವ ಬಿಂದು. ಸೊ ಇದು ಹೆಚ್ಚು ಕರಗುವ ಬಿಂದುಗಳು ಇರೋದಿಲ್ಲ, ಆದರೆ ತುಂಬಾ ಮೃದುವಾಗಿರ್ತವೆ, ಕಡಿಮೆ ಸಾಂದ್ರತೆಯನ್ನು ಹೊಂದಿರ್ತವೆ,
ಕಡಿಮೆ ಕರಗುವ ಬಿಂದುಗಳನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಅದು ಹೊಂದಿರ್ತವೆ ಕ್ಷಾರ ಲೋಹಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 17. ಇದು ಕ್ಷಾರ ಲೋಹಗಳಿಗೆ ಉದಾಹರಣೆ ಅಲ್ಲ. ಹಾಗಾದ್ರೆ ಒಟ್ಟೆ 3 ಕ್ಷಾರ ಲೋಹಗಳು ಸಿಗ್ತವೆ ನಮಗೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ, ಆವರ್ತಕ ಕೋಷ್ಟಕದಲ್ಲಿ. ಅಲ್ಲಿ ನೋಡೋಣ ಇದರಲ್ಲಿ ಯಾವುದು ಕ್ಷಾರ ಲೋಹ ಅಲ್ಲ ಅಂತಕ್ಕಂಥದ್ದು. ಸೊ ನೋಡಿ, ಫಸ್ಟ್ ಆಫ್ ಆಲ್ ಲಿಥಿಯಂ, ಸೆಕೆಂಡ್ ಒನ್ ಸೋಡಿಯಂ, ಥರ್ಡ್ ಒನ್ ಗ್ಯಾಲಿಯಂ, ಫೋರ್ತ್ ಒನ್ ಪೊಟ್ಯಾಸಿಯಂ. ಯಾವುದು ಕ್ಷಾರ ಲೋಹಕ್ಕೆ ಉದಾಹರಣೆ ಅಲ್ಲ ಅಂತಂದ್ರೆ ಅದು ಆಯ್ಕೆ ಸಂಖ್ಯೆ 1 3 ಗ್ಯಾಲಿಯಂ. ಆದರೆ ಲಿಥಿಯಂ, ಸೋಡಿಯಂ ಮತ್ತು ಪೊಟ್ಯಾಸಿಯಂ 3 ಕೂಡ ಕ್ಷಾರ ಲೋಹಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ನೆನಪಿನಲ್ಲಿ ಇಟ್ಕೊಡ್ರಿ. ಮುಂದಿನ ಪ್ರಶ್ನೆ ಸಂಖ್ಯೆ 18. ಅಲೋಹಗಳು ನೀರಿನಲ್ಲಿ ಕರಗಿದಾಗ ಉಂಟು ಮಾಡುವುದು. ಅಲೋಹಗಳು ನೀರಿನಲ್ಲಿ ಕರಗ್ತವೆ ಮತ್ತು ಅದು ಏನನ್ನ ಉಂಟು ಮಾಡ್ತವೆ? ಆಯ್ಕೆ 1 ಆಮ್ಲೀಯ, ಆಯ್ಕೆ 2 ಆಕ್ಸೈಡ್ಗಳು, ಆಯ್ಕೆ 3 ಹೈಡ್ರಾಕ್ಸೈಡ್ಗಳು, ಆಯ್ಕೆ 4 ಆಮ್ಲೀಯ ಆಕ್ಸೈಡ್ಗಳು. ಅಲೋಹಗಳು ನೀರಿನಲ್ಲಿ ಕರಗಿದಾಗ ಅವುಗಳು ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ಆಯ್ಕೆ 4 ಆಮ್ಲೀಯ ಆಕ್ಸೈಡ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ವಿದ್ಯಾರ್ಥಿಗಳ. ಪ್ರಶ್ನೆ ಸಂಖ್ಯೆ 19ಕ್ಕೆ ಹೋಗೋಣ. ಲೋಹಗಳು ನೀರಿನಲ್ಲಿ ಕರಗಿದಾಗ ಉಂಟು ಮಾಡುವುದು. ಹಾಗಾದ್ರೆ ಲೋಹಗಳು ನೀರಿನಲ್ಲಿ ಕರಗ್ತವೆ, ಆಮೇಲೆ ಇವು ಏನನ್ನ ಉಂಟು ಮಾಡ್ತವೆ? ಆಯ್ಕೆ 1 ಪ್ರತ್ಯಾಮ್ಲೀಯ, ಆಯ್ಕೆ 2 ಆಕ್ಸೈಡ್ಗಳು, ಆಯ್ಕೆ 3 ಹೈಡ್ರಾಕ್ಸೈಡ್ಗಳು, ಆಯ್ಕೆ 4 ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು. ಸೊ ಉತ್ತರ ಇತ್ತು ಆಯ್ಕೆ 4 ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಈ ದಿನದ ಕಡೆಯ ಪ್ರಶ್ನೆಗೆ ಹೋಗೋಣ. ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಏನನ್ನ ಬಿಡುಗಡೆಯನ್ನ ಮಾಡ್ತವೆ? ಈ ಸಮೀಕರಣವನ್ನು ಸರಿದೂಗಿಸಬೇಕಿತ್ತು. ಲೋಹ ಪ್ಲಸ್ ಆಕ್ಸಿಜನ್ ಈಸ್ ಈಕ್ವಲ್ ಟು ಡ್ಯಾಶ್ ಕ್ವಶನ್ ಮಾರ್ಕ್. ಆಯ್ಕೆ 1 ಲೋಹದ ಆಕ್ಸೈಡ್, ಆಯ್ಕೆ 2 ನೀರು, ಆಯ್ಕೆ 3 ಹೈಡ್ರೋಜನ್, ಆಯ್ಕೆ 4 ಲವಣ ಮತ್ತು ನೀರು. ಸೊ ಈ ಸಮೀಕರಣವನ್ನು ನೋಡಿದಾಗ ಸೊ ಅಲ್ಲಿ ಬರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಲೋಹದ ಆಕ್ಸೈಡ್ ಅಂತ ಇತ್ತು. ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ 20 ಸಾಮಾನ್ಯವಾದ ಒಂದು ಸರಳ ಮತ್ತು ಮಧ್ಯಮ ಸ್ತರದ ಪ್ರಶ್ನೆಗಳನ್ನು ತಂದಿದ್ದೀನಿ. ಇನ್ನೂ 2 ಭಾಗದಲ್ಲಿ 40 ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ಕೂಡ ನಾನು ಶಾರ್ಟ್ಲಿಯಾಗಿ ಏನು ಮಾಡ್ತೀನಪ್ಪ ಅಂತಂದರೆ ಅಪ್ಲೋಡನ್ನು ಮಾಡ್ತೀನಿ. ಸೊ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ, ವಿಡಿಯೋಗಳನ್ನು ಲೈಕ್ ಮಾಡ್ತಾ ಇರಿ. ನೀವು ವಿಡಿಯೋಗಳನ್ನು ಭಾಳ ಜನ ನೋಡ್ತಿರಾದ್ರೆ ಲೈಕೇ ಮಾಡೋದಿಲ್ಲ. ನಿಮ್ಮ ಲೈಕ್ಗಳೇ ನಮಗೆ ಮೋಟಿವೇಶನ್. ಮತ್ತು ಹೆಚ್ಚಾಗಿ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ, ಅಲ್ಲಿ ನಾವು ಪ್ರತಿದಿನವೂ ಕೂಡ 5 ವಿಡಿಯೋಗಳ ಲಿಂಕ್ಗಳನ್ನು ಶೇರನ್ನು ಮಾಡ್ತೀವಿ. ಯಾಕಂದರೆ ಯೂಟ್ಯೂಬಿಂದ ಬರೀ 3 ನೋಟಿಫಿಕೇಶನ್ ತಲುಪೋದ್ರಿಂದ ಹೆಚ್ಚಿನ ನೋಟಿಫಿಕೇಶನ್ ನಿಮಗೆ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಓದ್ತಾ ಇರಿ.